ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆವಾಗಲೇ ಮಾಡಿದ್ದು ಎಡಿಟು ಸುಮ್ಮನೆ ಕಾಮಿಡಿಗೆ ಮಾಡಿದ್ದು, ಸೀರಿಯಸ್ ಆಗಿ ಏನು ತೊಗೊಬಿಡಿ. ಏನೋ ಚೆನ್ನಾಗಿ ಬರಲಿಲ್ಲ ಅದು, ಆದರೂ ಸುಮ್ಮನೆ ಏನೋ ಟ್ರೈ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಇನ್ನೊಂದು ಬೈಕ್ ವ್ಲಾಗಿಗೆ ಸ್ವಾಗತ. ಈಗ ನಾವು ಆನೇಕಲ್ಗೆ ಪಯಣ ಮಾಡ್ತಿದ್ದೀವಿ. ಆನೇಕಲ್ ಹೋಗ್ಬಿಟ್ಟು ಅಲ್ಲಿ ನಮ್ಮ ತೋಟನ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಎಲ್ಲರೂ ಹೋಗೋಣ. A few minutes later. ನಾನು ಒಂದು 7:20 ಪೆಟ್ರೋಲ್ ಬಂಕಿಂದ ಸ್ಟಾರ್ಟ್ ಮಾಡಿದೆ. ಒಂದು ಕಾರಲ್ಲಿ ಬಂದರೆ ಒಂದು 50 ಮಿನಿಟ್ಸ್ 55 1 ಅವರ್ ಆಗುತ್ತೆ. ನಾನು ಒಳ್ಳೆ ಗೊತ್ತಿಲ್ಲ, ಟ್ರಾಫಿಕ್ ಇರಲಿಲ್ಲ, ನಾರ್ಮಲಾಗಿ ಬಂದೆ. 7:50ಗೆ ರೀಚ್ ಆಗ್ಬಿಟ್ಟೆ. ಆರಾಮಾಗಿ ಈಗ ತೋಟದಲ್ಲಿ ಕೂತಿದ್ದೀನಿ ಮರದ ಕೆಳಗೆ. ಇದು ನಮ್ಮ ರುದ್ರಾಕ್ಷಿ ಮರ, ಆಮೇಲೆ ಇದು ನವಗ್ರಹ ಎಲ್ಲ. ಇಲ್ಲಿ ಒಂದ್ಸತಿ ನಮ್ಮ ತೋಟ ನೋಡ್ಕೊಬಿಡಿ. ನೋಡಿ, ಇಲ್ಲಿ ಒಂದು ಎಕರೆ ಇದೆ. ಇಲ್ಲಿ ಫುಲ್ಲು, ಅಲ್ಲಿ ನೋಡಿ ಕ್ರಿಕೆಟ್ ಗ್ರೌಂಡ್ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದಾರೆ. ಇಲ್ಲೊಂದು ಎಕರೆ ಇದೆ, ಮತ್ತು ಇಲ್ಲಿ ಅರ್ಧ ಎಕರೆ ಇದೆ. ಅದು ಎಂಟ್ರೆನ್ಸು. ಇಲ್ಲೇ ಒಳಗೆ ಬಂದರೆ ಇಲ್ಲಿ ಒಂದು ರುದ್ರಾಕ್ಷಿ ಮರ ಇದೆ. ಇಲ್ಲೆಲ್ಲ ಮಾಡ್ತಿದ್ರು ಫಾರ್ಮಿಂಗು. ಈಗ ಸದ್ಯಕ್ಕೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ, ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲಿ ನೋಡಿ ನಮ್ಮ ರುದ್ರ ರಾಜ ಥರ ಕೂತಿದ್ದಾನೆ. ಹಾಯ್ ಬಾಯ್. ಇದು ನಮ್ಮ ಮನೆ. ನಾರ್ಮಲಾಗಿ ಇಲ್ಲೇ ಇರ್ತೀವಿ. ಅದು ಡಾಮೆಟ್ರಿ ಥರ ಇದೆ. ಅದು ಒಳಗೆ ದೊಡ್ಡದಾಗಿ ಜಾಗ ಇದೆ, ಮಲ್ಕೋಬೋದು ಎಲ್ಲ ಬಂದರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದು ಚಿಕ್ಸ್ಗಳು. ಅದ್ರ ಅಮ್ಮ ನಾನು ಅದನ್ನು ತೊಗೋತೀನಿ ಅಂತ ಗುರಾಯಿಸ್ಕೊಂಡು ನೋಡ್ತಿದ್ದೆ. ಇಲ್ಲ ಬಿಡಮ್ಮ, ನಾನೇನು ತೊಗೊಳಲ್ಲ, ಮುದ್ದಾಗಿದೆ ಅಂತ ನೋಡ್ತಿದ್ದೀನಿ ಅಷ್ಟೇ. ನೋಡಿ ನಮ್ಮ ರುದ್ರ ಎಷ್ಟು ಆರಾಮಾಗಿ ಆಟ ಆಡ್ಕೊಂಡು ಕೂತಿದೆ. ಕಮ್ಮಿ ರುದ್ರ, ಗುಡ್ ಬಾಯ್, ತುಂಬ ಒಳ್ಳೆ ಹುಡುಗ ರುದ್ರ. कैसा लगा मेरा मजाक? ನೋಡಿ, ಇದೇ ಥರ 2 3 4 ಹುಂಜಗಳಿದೆ. ಚೆನ್ನಾಗಿದೆ ಕೋಳಿಗಳು, ಹುಂಜ ಚಿಕ್ಕ. ಸೊ ಒಟ್ಟಿನಲ್ಲಿ ಮಜಾ ಮಾಡೋಕ್ಕೆ ಪೀಸ್ ಜಾಗ ಅಂದ್ಕೊಳ್ಳಿ. ಆರಾಮಾಗಿ ಇಲ್ಲಿ ಬಂದು ಚಿಲ್ ಮಾಡಿಕೊಂಡು ಆರಾಮಾಗಿ ಇದ್ಬಿಡ್ಬೋದು. 1-2-3 ದಿನ ಇದ್ಬಿಟ್ಟು ನಾವೇ ಅಡುಗೆ ಮಾಡ್ಕೋಬೇಕು. ಸ್ವಲ್ಪ ವಿಲೇಜ್ ಸೈಡ್ ಇದೆ. ಆನೇಕಲ್ ಅಂದರೆ ಪಕ್ಕ ಆನೇಕಲ್ ಅಲ್ಲ ಇದು. ಆನೇಕಲ್ಲಿಂದ ಸ್ವಲ್ಪ ದೂರ ಬರಬೇಕು, ತೆಲಗರಹಳ್ಳಿ ಅಂತ. ಬಂದರೆ ಇಲ್ಲಿ ನಮ್ಮ ತೋಟ ಸಿಗುತ್ತೆ. ಸಿಕ್ಕಿ ಆರಾಮಾಗಿ ಕೂತ್ಕೊಂಡು ಮಜಾ ಮಾಡ್ಬೋದು. ನಾವೀಗ ರಾತ್ರಿ ಹೊತ್ತು ಆನೇಕಲ್ಲಿಂದ ಯಾವುದು ಆನೇಕಲ್ಲಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತಿದೆ. ಆಯ್ತು, ಸಂಜೆ ತಂಪಾಗಿದೆ, ನೋಡ್ಕೊಬರೋಣ ಅಂತ ಬಂದ್ವಿ. ದೇವಸ್ಥಾನ ಗೇಟ್ ತೆಗ್ದಿತ್ತು. ತೆಗ್ದಿದ್ದೆ ಅನ್ನೋ ಜೋಶಲ್ಲಿ ಒಳಗಡೆ ಬಂದರೆ ಒಳಗಡೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ನೋಡಿ ದೇವಸ್ಥಾನ. ಅದಕ್ಕೆ ನಾವೀಗ ಏನಾದರೂ ಮಾಡಿ ದೇವಸ್ಥಾನ ಒಂದು ರೌಂಡ್ ಹಾಕಿ ನಾಳೆ ಮತ್ತೆ ಓಪನ್ ಆದಾಗ ಬರ್ತೀವಿ.
ಒಳಗಿಂದ ಟೆಂಪಲ್ಲು ಈ ಥರ ಇದೆ. ಬಂದಿದ ತಕ್ಷಣ ಲೆಫ್ಟ್ ಸೈಡ್ ನಿಮಗೆ ಒಂದು ಲೇಕ್ ಕಾಣಿಸುತ್ತೆ. ಇಟ್ಸ್ ನಾಟ್ ಅ ಲೇಕ್, ಪಾಂಡ್ ಅನ್ಬೋದು ಅನಿಸುತ್ತೆ. ಓ, ಗಲೀಜಿದೆ. ಇಟ್ಸ್ ಓಕೆ, ಹ್ಯಾಪನ್ಸ್. ಇಲ್ಲಿ ದೇವಸ್ಥಾನ ಇಲ್ಲಿಂದ ಓಪನ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಕ್ಲೋಸ್ ಆಗಿದೆ. ಇದು ಹಳೇ ಕಾಲದ ದೇವಸ್ಥಾನ ಅಂತೆ. ಆನೇಕಲ್ಲಲ್ಲಿ ವಿಷ್ಣು ದೇವ್ರದ್ದು, ಲಾರ್ಡ್ ವಿಷ್ಣು. ನಮ್ಮ ಮಾಮ ಈಗ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಹೇಳ್ತಾರೆ, ಎಲ್ಲರೂ ಕೇಳಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಅವರ್ಯು. ನಾವೀಗ ಆನೇಕಲ್ಲಲ್ಲಿರೋ ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಸಖತ್ತಾಗಿದೆ ಸ್ಪಾಟು, ಪೀಸ್ಫುಲ್ಲಾಗಿ ಆರಾಮಾಗಿ ಕುತ್ಕೊಂಡು ಒಳ್ಳೆ ಯಾವುದೋ ಪಾರ್ಕಲ್ಲಿ ಕೂತ್ಕೊಂಡಿರೋ ಥರ ನೆಮ್ಮದಿಯಾಗಿದೆ. ಏನಪ್ಪ ಇಲ್ಲಿ ದೇವಸ್ಥಾನದ ವಿಶೇಷ ಅಂದರೆ, ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಸುಮಾರು ವರ್ಷಗಳ ಮುಂದೆ ಒಬ್ಬ ತಿಮ್ಮೇಗೌಡ ಅಂತ ಒಬ್ಬ ಪಾಳೆಗಾರ ಇದ್ದಂತೆ. ಆ ಪಾಳೆಗಾರ ಇಲ್ಲೆಲ್ಲ ಸುತ್ತಮುತ್ತ ನೋಡ್ಕೊಂಡಿರ್ತಾ ಇದ್ರೆ ಅವನಿಗೆ ದಿನ ಒಂದು ಕನಸು ಬೀಳ್ತಿತ್ತಂತೆ. ಹಸು ಒಂದು ಹುತ್ತದ ಮೇಲೆ ನಿಂತ್ಕೊಂಡು ಹಾಲು ಸುರಿತಾ ಇತ್ತಂತೆ. ಆ ಹುತ್ತದ ಒಳಗಡೆ ಬೀಳುತ್ತಾರೆ. ಆವಾಗ ಈ ತಿಮ್ಮೇಗೌಡನಿಗೆ ಏನಕ್ಕಪ್ಪ ಇದು ಈ ಥರ ಕನಸು ಬೀಳ್ತಾ ಇದೆ ಅಂತ ಹೋಗಿ ನೋಡಿದಂತೆ. ಅದು ನೋಡಿದ್ರೆ ಮಾರನೇ ದಿನ ಅದೇ ಥರ ಕನಸು ಬೀಳ್ತಂತೆ. ದಿನ ಇದೇ ಥರ ಕನಸು ಬೀಳೋದು ನೋಡ್ಬಿಟ್ಟು ತಿಮ್ಮರಾಯಾಗ ಯಾಕೋ ಇದು ಕ್ರೇಜಿ ಕನಸು ದಿನ ಬೀಳ್ತಾನೆ ಇದೆಯಲ್ಲ ಅಂತ ತಲೆ ಕೆಡಿಸ್ಬಿಟ್ಟು, ಯಾರು ಗೊತ್ತು ಆ ಕಡೆ ಎಲ್ಲಾದ್ರೂ ಈ ಥರ ಜಾಗ ಇರ್ಬೋದೇನೋ ಅಂದ್ಬಿಟ್ಟು ನೋಡ್ಕೊಳಕ್ ಬಂದಂತೆ. ಎಕ್ಸಾಕ್ಟ್ ಸೇಮ್ ಲೊಕೇಶನ್ ಅಂತೆ, ಇಲ್ಲೇ ಇದೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಏನು ಇದು ಹಿಂಗೆ ಇದೆಯಲ್ಲ, ಉದ್ದದೊಳಗಡೆ ಏನಾದರೂ ಇರ್ಬೋದೇನೋ ನೋಡೋಣ ಅಂದ್ಬಿಟ್ಟು ತಿಮ್ಮೇಗೌಡ ಅವ್ರ ಬಾಯ್ಸ್ನೆಲ್ಲ ಕರೆಸ್ಬಿಟ್ಟು ತಕ್ಷಣ ನೋಡಿದ್ರೆ ಒಳಗಡೆ ಲಾರ್ಡ್ ವೆಂಕಟೇಶ್ವರ ಅದು ಐಡಲ್ ಇರುತ್ತಂತೆ. ಅದೇ ವಿಗ್ರಹ ಈಗ ಇಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರೋದು, ತುಂಬ ವಿಶೇಷವಾಗಿರೋದು. ಅದಾದಮೇಲೆ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಶುರುವಾಗಿ ಸುತ್ತಮುತ್ತ ಜನರೆಲ್ಲ ಸೇರ್ಕೊಂಡು ಜಾತ್ರೆ ಮೊನ್ನೆಲ್ಲ ಕರೆಗೆಲ್ಲ ಆಯಿತು. ಬೆಂಗಳೂರಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ಸ್ ಟು ಬಿ ಮಸ್ಟ್ ವಾಚ್ ಟೆಂಪಲ್ಸ್ ಇದೆ. ಎಲ್ಲರೂ ಬನ್ನಿ, ಚೆನ್ನಾಗಿದೆ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಅಲ್ಲಿ ದೇವಸ್ಥಾನ ತೆಗ್ದಿಲ್ಲ ಅಂತ ಇಲ್ಲೇ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇತ್ತು. ಅಲ್ಲಿ ಬಂದರೆ ನಮಗೋಸ್ಕರ ಆರತಿ ಮಾಡಿಬಿಟ್ಟು ಬಾಳೆಹಣ್ಣು ಕೊಟ್ಟರು. ಥ್ಯಾಂಕ್ ಯು ಎಲ್ರಿಗೂ ಇಲ್ಲವರೆಗೂ ನೋಡಿದ್ದಕ್ಕೆ. ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕಂತ ಏನಿರಲಿಲ್ಲ, ಜಸ್ಟ್ ಜೀವನದಲ್ಲಿ ವ್ಲಾಗ್ಸ್ ಅಂತ ಅಲ್ವಾ, ಅದಕ್ಕೆ ನಿಮ್ಗೆ ಏನೇನು ತೋರಿಸ್ಬೋದು, ನನ್ನ ಜೀವನದಲ್ಲಿ ಏನೇನು ಮಾಡ್ತೀನೋ ಅದು ನಿಮಗೆ ತೋರಿಸೋ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು, ಬಾಯ್.